ಈ ಥರ ಕ್ರೇಜಿ ವೀರು ಇವತ್ತು ನೋಡಿ ನಿಮಗೆ ಒಂದು ದೇವಸ್ಥಾನ ದರ್ಶನ ಮಾಡ್ತಾಯಿದ್ದೀನಿ. ಇದು ಕಣಿವೆ ಮಾರಮ್ಮ ದೇವಿ ಕ್ಷೇತ್ರ. ಇದು ಮಾರಿಕಣಿವೆ ಊರಲ್ಲಿ ಬರುತ್ತೆ. ಚಿತ್ರದುರ್ಗ ಡಿಸ್ಟಿಕ್ಕಿಂದ 65 ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನ. ಮತ್ತು ಇಲ್ಲಿ ಬ್ಯೂಟಿಫುಲ್ ಒಂದು ಡ್ಯಾಮು ಕೂಡ ಇದೆ. ಸಂಕ್ಷಿಪ್ತವಾಗಿ ನಾನು ತೋರಿಸ್ತೀನಿ. ಫಸ್ಟು ನೀವು ದೇವಿಯ ದರ್ಶನ ಮಾಡಿಕೊಳ್ಳಿ. ನಾಳೆ ನೋಡಿ, ದೇವಸ್ಥಾನದ ಮುಂಭಾಗ ಇರ್ತಕ್ಕಂಥ ಒಂದು ಸರೌಂಡಿಂಗ್ಸ್ ಏರಿಯಾ. ಈಗ ನಿಮಗೆ ಇಲ್ಲೇ ಒಂದು ಹತ್ತಿರದಲ್ಲಿ 100 ಮೀಟ್ರ್ ಹತ್ತಿರದಲ್ಲಿ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ನ ಮಾರಿಕಣಿವೆ ಡ್ಯಾಮ್ ಅಂಥೇಳಿ ಫುಲ್ಲು ಫೇಮಸ್ ಆಗಿದೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಹುಚ್ಚ ಫಿಲಮಲ್ಲಿ ಒಂದು ಸಾಂಗ್ ಇದೆಯಲ್ಲ, ಉಸಿರೇ ಉಸಿರೇ ಅಂತೇಳಿ ಒಂದು, ಆ ಸಾಂಗಿಗೆ ಈ ಡ್ಯಾಮಲ್ಲಿ ಒಂದು ಶೂಟಿಂಗ್ ಆಗಿತ್ತು. ಈಗ ನಿಮಗೆ ಆ ಡ್ಯಾಮನ್ನು ತೋರಿಸ್ತೀನಿ. ಸಂಪೂರ್ಣವಾಗಿ ಆ ಡ್ಯಾಮನ್ನು ತೋರಿಸ್ತೀನಿ. ಇವಾಗ ವೀಕ್ಷಣೆ ಮಾಡ್ಬೋದು. ಭಾಳ ಬ್ಯೂಟಿಫುಲ್ ಡ್ಯಾಮು. ಆ ಡ್ಯಾಮಿನ ಒಂದು ಸಂಕ್ಷಿಪ್ತ ವಿವರ ಇಲ್ಲಿದೆ. ನೀವು ಅದರ ಮಾಹಿತಿಯೆಲ್ಲ ತಿಳ್ಕೊಬೋದು. ನೋಡಿ, ಅದು ವಾಣಿ ವಿಲಾಸ್ ಸಾಗರ ಡ್ಯಾಮ್ ಅಂತಲೂ ಕರೀತಾರೆ. ನೋಡಿ, ಆ ವಾಣಿ ವಿಲಾಸ್ ಸಾಗರ ಡ್ಯಾಮಿನ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿದೆ. ನೋಡಿ, ಈ ವಾಣಿ ವಿಲಾಸ್ ಸಾಗರ, ಅದನ್ನು ಕಾಮನ್ ಆಗಿ ಮಾರಿಕಣಿವೆ ಅಂತ ಕರೀತಾರೆ. ನೋಡಿ, ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಹಿರಿಯೂರು ತಾಲೂಕಿನಲ್ಲಿರುವ ವಾಣಿ ವಿಲಾಸ್ ಸಾಗರವು ಒಂದು. ಮತ್ತು ಮಾರಿಕಣಿವೆ ಎಂಬಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ಮೈಸೂರಿನ ಮಹಾರಾಜರು ಕಟ್ಟಿಸಿದ ಅಣೆಕಟ್ಟು ಇದು ಹಿರಿಯೂರಿನಿಂದ 20 ಕಿಲೋಮೀಟ್ರು ಹಾಗೂ ಚಿತ್ರದುರ್ಗದಿಂದ 60 ಕಿಲೋಮೀಟ್ರ್ ದೂರದಲ್ಲಿದೆ. ಇದನ್ನು 1898ರಿಂದ 1907 ಅವಧಿಯಲ್ಲಿ ನಿರ್ಮಿಸಲಾಯಿತು. HD ರೈಸ್ ಮುಂತಾಗಿ ಹಲವಾರು ಇಂಜಿನಿಯರ್ಗಳು ಇದರ ನಿರ್ಮಾಣದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಈ ವಿಶಾಲ ಜಲಾಶಯವು ಎತ್ತರದ ಒಂದು ಬದಿಯಿಂದ ನೋಡಿದಾಗ ಭಾರತದ ಭೂಪಟವನ್ನು ಹೋಲುತ್ತದೆ. ಮತ್ತು ಇದರ ಉದ್ದ ಅಡಿ ಹೇಳೋದಾದರೆ, ಇದರ ಉದ್ದ 1330 ಅಡಿ, ಎತ್ತರ 162 ಅಡಿ ಇದ್ದು ಅದು 25,000ಕ್ಕೂ ಹೆಚ್ಚು ಎಕರೆ ಭೂಮಿಗೆ ನೀರುಣಿಸುತ್ತದೆ. ಇಲ್ಲಿ ಮಾರಿಕಾಂಬಾ ಮತ್ತು ರಂಗನಾಥ ಸ್ವಾಮಿ ದೇವಾಲಯಗಳಿವೆ.
ನೋಡಿ ಅನೇಕ ಭಕ್ತರು ಇಲ್ಲಿ ಬಂದು ಭೇಟಿ ಕೊಡ್ತಾರೆ. ಮತ್ತು ಇದು ಜಿಲ್ಲಾ ಪ್ರವಾಸೋದ್ಯಮ ಒಂದು ಅಭಿವೃದ್ಧಿ ಸಮಿತಿಗೆ ಒಳಪಟ್ಟಿದೆ. ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಸೇರಿದ್ದು. ಈಗ ನಾನು ನಿಮಗೆ ಮಾರಿಕಣಿವೆ ಡ್ಯಾಮನ್ನು ತೋರಿಸ್ತೀನಿ. ಇಲ್ಲಿ ಒಂದು ಸಾರಿ ಈ ಮಾರಿಕಣಿವೆ ಡ್ಯಾಮು ಕೋಡಿ ಬಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಲ್ಲಿ ಬಂದ್ಬಿಟ್ಟು ಈ ಒಂದು ಗಂಗಾ ಪೂಜೆಯನ್ನು ಕೂಡ ಮಾಡಿದರು. ಒಂದು ಇದರಲ್ಲಿ ನಿಮಗೆ ಇಲ್ಲಿ ಡ್ಯಾಮ್ ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ನೀವು ಅಬ್ಸರ್ವೇಷನ್ನ ಮಾಡ್ಬೋದು. ಇದು ಈಗ ಹೋಗ್ತಕ್ಕಂಥ ಡ್ಯಾಮ್ ರೂಟು VIP ಡ್ಯಾಮು. ಇದು ಡ್ಯಾಮ್ ರೂಟಲ್ಲಿ ಹೋಗ್ತಾಯಿದ್ದೀವಿ. ನೋಡಿ, ಈ ಡ್ಯಾಮಿಗೆ ಮೈಸೂರು ಮಹಾರಾಜರು ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ ಈ ಡ್ಯಾಮ್ ಒಂದು ನಿರ್ಮಾಣಕ್ಕಾಗಿ. ನೋಡಿ, ಅವರ ಒಂದು ಇದನ್ನು ಕೂಡ ನೋಡ್ಬೋದು, ಶಿಲಾ ಒಂದು ಇದನ್ನು. ಆ ಡ್ಯಾಮನ್ನು ಈಗ ನಾನು ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಡ್ಯಾಮ್ ಪಕ್ಕದಲ್ಲಿ ಮಾರಿಕಣಿವೆ ದೇವಸ್ಥಾನ ಇದೆ. ಇಲ್ಲಿ ದೇವಿಯ ಭಕ್ತರು ಸಾಕಷ್ಟು ಬಂದು ಇಲ್ಲಿ ದೇವಿ ಹೂ ಕೊಡುವುದ ಮುಖಾಂತರ ದೇವಿಯನ್ನು ಅಪಾರ ನಂಬಿಕೆಯಿಂದ ನಂಬ್ತಾರೆ. ಅಂದರೆ ಅವ್ರೇನೋ ಅನ್ಕೋತಾರೆ ಕೆಲಸಗಳು ಹರಕೆಯ ಮುಖಾಂತರ, ಹೂವಿನ ಮುಖಾಂತರ ದೇವಿಯನ್ನು ಇಲ್ಲಿ ಪ್ರಾರ್ಥಿಸ್ಕೊಳ್ತಾರೆ. ಒಳ್ಳೆ ದೇವಸ್ಥಾನ. ಈಗ VIP ರೂಟ್ನಲ್ಲಿ ನಿಮಗೆ ಡ್ಯಾಮನ್ನು ತೋರಿಸ್ತೀನಿ. ನೋಡಿ, ಡ್ಯಾಮ್ ನಿರ್ಮಾಣ ಹೇಗಿದೆ. ಡ್ಯಾಮ್ ನೀರು ಹೋಗ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಇದು ಡ್ಯಾಮಿಗೆ ಹೋಗ್ತಕ್ಕಂಥ ಒಂದು ರೂಟ್. ಇದು 100-150ಕ್ಕಿಂತ ಮೆಟ್ಲಿದ್ದಾವೆ, ಹೆಚ್ಚಿನ ಮೆಟ್ಲಿದ್ದಾವೆ. ಮೆಟ್ಲ ಮುಖಾಂತರ ಡ್ಯಾಮು ವೀಕ್ಷಣೆ ಮಾಡ್ಬೋದು. ನೋಡಿ ಎಷ್ಟು ಫೋರ್ಸಾಗಿ ಹೋಗ್ತಾ ಇದೆ ನೀರು. ಇರ್ತಕ್ಕಂಥ ಸರೌಂಡಿಂಗ್ ಏರಿಯಾ ಭಾಳ ಬ್ಯೂಟಿಫುಲ್ ಸೀನನ್ನು ಕೂಡ ನೋಡ್ಬೋದು. ಆಯ್ತಾ ಸರ್ ಊಟ? ಓಕೆ ಸರ್.
ಡ್ಯಾಮ್ ಸೀನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲ ಕಣ ಬೋಟಿಂಗ್ ಇರೋದು, ಅಲ್ಲ ಬೋಟಿಂಗ್ ಇರೋದು ಅಲ್ಲಿ ಹೆಂಗೆ ಹೋಗೋದು ಇವಾಗ ಅಲ್ಲ ಸಿಗಲ್ಲ ನೋಡಿ. ಸಂಪೂರ್ಣವಾಗಿರ್ತಕ್ಕಂಥ ಇವತ್ತು ಮಾರಿಕಣಿವೆ ಡ್ಯಾಮನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡ್ಯಾಮ್ ಕಾಣ್ತಾ ಇದೆ ಮಾರಿಕಣಿವೆ ಡ್ಯಾಮ್. ಇದನ್ನು ವಾಣಿ ವಿಲಾಸಾಗರ ಅಂತಲೂ ಕೂಡ ಕರೀತಾರೆ ನೋಡಿ. ಬ್ಯೂಟಿಫುಲ್ ಸೀನ್. ಇಲ್ಲೊಂದ್ಸರಿ ಕಿಚ್ಚ ಸುದೀಪ್ ಅವರು ಉಸಿರಿ ಉಸಿರಿ ಅಂತಕ್ಕಂಥ ಒಂದು ಸಾಂಗಿಗೆ ಕೂಡ ಇಲ್ಲಿ ಶೂಟಿಂಗ್ ಮಾಡಿದರು ನೋಡಿ. ಎಷ್ಟು ಬ್ಯೂಟಿಫುಲ್ ಸೀನ್ ಕಾಣ್ತಾ ಇದೆ. ವೆರಿ ಬ್ಯೂಟಿಫುಲ್ ಸೀನ್ ಇದೆ. ಮತ್ತು ಅಕ್ಕಪಕ್ಕ ಎಲ್ಲ ತೋಟಗಳಿದ್ದಾವೆ. ಇಲ್ಲಿ ಎಲ್ಲ ತೆಂಗಿನ ತೋಟಗಳು. ಎಷ್ಟು ಬ್ಯೂಟಿಫುಲ್ಲಾಗಿ ಸೀನ್ ಕಾಣ್ತಿರ್ತಕ್ಕಂಥ ಒಂದು ದೃಶ್ಯ ಡ್ಯಾಮ್. ಈ ಡ್ಯಾಮಿಗೆ ಬಂದಿರ್ತಕ್ಕಂಥವ್ರು ವೀಕ್ಷಣೆ ಮಾಡೋಕ್ಕೆ ಒಂದು ರೆಸ್ಟ್ ಪ್ಲೇಸ್ ಇದು. ಇಲ್ಲಿ ಬಂದು ಕೂತ್ಕೋಬೋದು, ಇಲ್ಲಾಂದರೆ ರೆಸ್ಟ್ ಕೂಡ ಮಾಡಿಬಿಟ್ಟು ಡ್ಯಾಮನ್ನು ಕೂಡ ವೀಕ್ಷಣೆ ಮಾಡ್ಬೋದು ಬಂದಿರತಕ್ಕಂಥ ಒಂದು ಪ್ರವಾಸಿಗರು. ಇಲ್ಲಿ ಭಾಳ ಮೀನುಗಳು ಕೂಡ ಕಂಡು ಬರ್ತಾ ಇದೆ ಒಂದು ಡ್ಯಾಮಲ್ಲಿ. ಎಷ್ಟು ಬ್ಯೂಟಿಫುಲ್ ಸೀನನ್ನು ನೋಡ್ಬೋದು ನೀವು. ಓಕೆ ಬಾಯ್ ಫ್ರೆಂಡ್ಸ್, ಎಲ್ಲ ಡ್ಯಾಮ್ ವೀಕ್ಷಣೆ ಮಾಡಿದ್ರಲ್ವ. ಓಕೆ ಬಾಯ್.